ಪ್ರಹ್ಲಾದ್ ಜೋಶಿ ಅವರು ಸಹೋದರ ಗೋಪಾಲ್ ಜೋಶಿ ಅವ್ರ ಮೇಲೆ ಎಫ್ಐಆರ್ ನೋಡಿ, ಇದು ನನಗೆ ಕೇಳಿದ್ರೆ ನಾವೇನ್ ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ತಗೊಳ್ಳೋ ಜವಾಬ್ದಾರಿ ನಮ್ದು. ಎಫ್ಐಆರ್ ಮಾಡಿದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ ಸಂಬಂಧಿಕರಿದ್ದಾರೆ, ಮತ್ತೇನಾದ್ರು ಅಂದ್ರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೆ ಏನ್ ಸಂಬಂಧ ಇಲ್ಲ. ಏನ್ ಪ್ರಣೀಕ್ಷೆ ಈಗ ಮುಂದೆ ಹಿಂದೆ ಆಗಿಲ್ವಾ ಸರ್? ಇವರು ಯಾವ್ದೋ ನನಗೆ ನೆನಪಿರೋ ಹಾಗೆ ಯಾವ್ದೋ ಒಂದು ಬ್ಯಾಂಕ್ ನಲ್ಲಿ, ಸರ್ಕಾರಿ ಬ್ಯಾಂಕ್ ನಲ್ಲಿ ಇವರು ವಂಚನೆ ಮಾಡಿದಾಗ ಕೂಡ ಅದೇ ಹೇಳಿದ್ರು. ಇದು ರಕ್ತ ಸಂಬಂಧಿಕರಿಗೆ ನಾವು ಇಲ್ಲ ಅನ್ನಕ್ಕಾಗ್ತದ? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಬಹಳ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಉತ್ತರ ಕೊಡ್ಲಿ. ಇದು ಇಟ್ಸ್ ದೇರ್ ಇಶ್ಯೂ. ಆಮೇಲೆ ಮೈಸೂರು ಟೋಲ್ ವಿಚಾರ ಕುಮಾರಸ್ವಾಮಿ ಅವರು ಟೋಲ್ ಕಟ್ಬೇಡಿ ಅಂತ ಹೇಳಿದ್ದಾರೆ. ಅವೇನ್ ಹೇಳಕ್ ಆಗ್ತದೆ ಇವರಕ್ಕೆ? ಇಲ್ಲಿ BMRCL ನಲ್ಲಿ ನಮ್ಮ ಮೆಟ್ರೋನಲ್ಲಿ ₹1 ಜಾಸ್ತಿ ಮಾಡಿದ್ರೆ ಇಡೀ BJPದವರು ಬಂದು ಪ್ರತಿಭಟನೆ ಮಾಡ್ತಾರಲ್ವಾ? ಹೆಂಗ್ ಜಾಸ್ತಿ ಆಯ್ತು, ಏನಾಯ್ತು? ಈ ಟೋಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ, ಯಾರ ಕಾರಣ ಅದಕ್ಕೆ? ಎಲ್ಲಿದ್ದಾರೆ ಖಾಲಿ ಟ್ರಕ್ಗಳು? ಇವಾಗ ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಲೈಸೆನ್ಸ್ ರಿನ್ಯೂವಲ್ ಆಗದೆ ಕೂಡ ವಸೂಲ್ ಮಾಡ್ತಾರೆ ಅಂತ ಅಲಿಗೇಷನ್. ಸರ್, ವೈ ಆರ್ ಯು ಆಸ್ಕಿಂಗ್ ಮೀ ಸೆಂಟ್ರಲ್ ಗವರ್ಮೆಂಟ್ ಕ್ವೆಶ್ಚನ್? ನೀವ್ ಹಿಂಗ್ ಕೇಳ್ತೀರಾ, BJP ನಾನು ಉತ್ತರ ಕೊಡ್ತೀನಿ, ಮತ್ತೆ BJP ಅವರು ಸಂಬಂಧಪಟ್ಟಲ್ಲ ವಿಚಾರಕ್ಕೆ ಮಾತಾಡ್ತೀರಾ ಅಂತಾರೆ. ಅವ್ರಿಗೆ ಕೇಳಿ ಸರ್, ಟೋಲ್ ಇರೋದು ಯಾರ್ದು? NHA ಯಾರ ಅಂಡರ್ ಬರೋದು? ನಮ್ಮ BJP MPಗಳಿಗೂ ಪ್ರಶ್ನೆಗಳು ಕೇಳಿ, ಎಲ್ಲಾ ಪ್ರಶ್ನೆಗಳು ನನಗೆ ಕೇಳ್ತಿರಲ್ಲ. ನಾನಂತೂ ನೀವು 3 ದಿನದಿಂದ ನೀವ್ ಹೇಳಿದ್ರಿ ಲಿಂಕ್ ಕಳಿಸ್ತೀನಿ ಅಂತ ನನಗೆ. ಯಾವ್ಯಾರು ನೀವು BJP ಅವರಿಗೆ ಪ್ರಶ್ನೆ ಕೇಳಿದಿರಾ ಅಂತ ಇನ್ನ ಕಾಯ್ತಾನೆ ಇದೀನಿ, ಲಿಂಕೇ ಬಂದಿಲ್ಲ ನಮ್ಗೆ. ಚಾನಲ್ ಸರ್, ತಾವು ಸಾಫ್ಟ್ ಆಗಿಲ್ಲ ಅಂತ ಅನ್ಕೊಂತೀವಿ ಸರ್. RSS ವಿಚಾರದಲ್ಲಿ ಪತ್ರವನ್ನು ಬರ್ದಿದ್ವಿ, ರಿಪ್ಲೈ ಬಂತ ಸರ್? ಅದು ಬರೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಆಮೇಲೆ ನಾನು ಹೇಳಿದ್ದೀನಲ್ಲ, ಕರೆಕ್ಟ್ ಆಗೇ ಮಾಡ್ತೀನಿ. ನಾವ್ ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗ್ ತರ್ತೀನಿ. ಈಗ ಎಷ್ಟು 1 ತಿಂಗಳಾಯ್ತಾ ಸರ್? ನಾನು ಜವಾಬ್ದಾರಿ 1.5 ತಿಂಗಳಾಯ್ತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ನಿನ್ನೆ ಮೊನ್ನೆ ಎಲ್ಲ ಜೆನ್ಸಿಗೇನೋ ಭೇಟಿ ಆಗಿದ್ದಾರೆ, ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡಬೇಕ. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡಕ್ಕೆ? ದೇಶಭಕ್ತಿ ಸರ್ಟಿಫಿಕೇಟ್ ಕೊಡಕ್ಕೆ ಇವ್ರು ಯಾರು? ಇವರೇ ರಿಜಿಸ್ಟ್ರೇರ್ ಇಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರ? ದೇ ದೆಮ್ಸೆಲ್ವ್ಸ್ ಆರ್ ನಾಟ್ ಸರ್ಟಿಫೈಡ್. ಹೂ ಆರ್ ದೇ? ಈಗ ನಾನ್ ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನ್ ಸರ್ಟಿಫಿಕೇಟ್ ಕೊಟ್ಟು ಓಡಾಡ್ತಾ ಇದಾರೆ? ಸರ್, ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ 2 ತಿಂಗಳ ಸರ್ಕಾರ ಬಂದು. ಎಸ್, ಅದೇ ಸರ್ ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡ್ಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲಾನು ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ, ಲೀಗಲ್ ಎಲಿಮೆಂಟ್ ಏನಿರುತ್ತೆ? ಖಾತೆ ಹಂಚಿಕೆಗಳು ಈಗ CM ಕೇಳಿದ್ರಲ್ಲ ಸರ್, ನಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಬದಲಾವಣೆ ಆಗುತ್ತೆ? ನೀವು ಬದಲಾವಣೆ ಬಯಸ್ತಾ ಇದ್ದೀರಾ? ಇಲ್ಲ, ನೀವ್ ಏನಾದ್ರು CM ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದಾನೇ ಆಗ್ಬೇಕು. ನಮ್ಮ ಪಕ್ಷದವರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣಬೈರೇಗೌಡರು. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನ್ ಬೈಕೆ ಇಲ್ಲ ಅಲ್ಲ? ನೀವು ಬೈಕೆ, ನಿಮ್ ಬೈಕೆ ಇಲ್ಲ ಅಂದ್ರೆ ಐ ಆಮ್ ಸೇಫ್. ನೋಡಿ, ಹಿಂದೆ ಎಷ್ಟು ಜನ ಇದ್ರು? ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದ್ರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ.